ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿಯ ಸಾಯಿ ಪ್ರಸಾದ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ದಿನಕ್ಕೊಂದು ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ. ಇದೀಗ ತೀರ್ಥಹಳ್ಳಿಯ ಸಾಯಿ ಪ್ರಸಾದ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಸಾಯಿ ಪ್ರಸಾದ್ ತೀರ್ಥಹಳ್ಳಿ ಬಿಜೆಪಿ ಘಟಕದ ಕಾರ್ಯದರ್ಶಿ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಈತನನ್ನ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಮೊಬೈಲ್ ಅಂಗಡಿ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ದಾಳಿ ವೇಳೆ ಸಾಯಿ ಪ್ರಸಾದ್ ಸಂಬಂಧದ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಸಾಯಿ ಪ್ರಸಾದ್ ಅಂಗಡಿ ಮಾಲೀಕನಿಗೆ ಸ್ನೇಹಿತನಾಗಿರ್ತಾನೆ. ಹಾಗಾಗಿ ಸಾಯಿ ಪ್ರಸಾದ್ನನ್ನ ಇದೇ ಆಧಾರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮದಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಅಂಗಡಿ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ದಾಳಿಯ ನಂತರದಲ್ಲಿ ಅಂಗಡಿ ಮಾಲೀಕನಿಗೂ ಸಾಯಿ ಪ್ರಸಾದ್ಗೂ ಕನೆಕ್ಷನ್ ಇರೋದ್ರ ಬಗ್ಗೆ ಗೊತ್ತಾಗುತ್ತೆ. ಇದೀಗ ಸಾಯಿ ಪ್ರಸಾದ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಇನ್ನು ಕೆಫೆ ಸ್ಫೋಟ ಕೇಸ್ನ ಬಗ್ಗೆ ಎನ್ಐಎ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಬಾಂಬ್ ಇಟ್ಟಂತ ಮುಸಾವಿರ್ಗೆ ಅಬ್ದುಲ್ ಮತೀನ್ ಸಹಾಯವನ್ನ ಮಾಡಿದ್ದ ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದು ತೀರ್ಥಹಳ್ಳಿ ಅಬ್ದುಲ್ ಮತೀನ್ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಹಾಯ ಮಾಡಿದಂತ ಮುಜಾಮಿಲ್ ಬಂಧನ ಮಾಡಲಾಗಿದೆ. ಅದರ ಜೊತೆಗೆ ದೇಶದ 18 ಕಡೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಇದಾಗಲೇ ಇಬ್ಬರು ಆರೋಪಿಗಳ ಸುಳಿವಿಗೆ 10 ಲಕ್ಷ ಬಹುಮಾನವನ್ನ ಕೂಡ ಎನ್ಐಎ ಅಧಿಕಾರಿಗಳು ಈ ಹಿಂದೆ ಘೋಷಣೆಯನ್ನ ಮಾಡಿದ್ರು. ಹಾಗೆ ಎಲ್ಲ ಆಯಾಮದಲ್ಲೂ ಕೂಡ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಭಾಗವಾಗಿ ಆರೋಪಿಗಳ ಸಹಪಾಠಿಗಳಿರ್ತಾರಲ್ಲ, ಅವರು, ಸ್ನೇಹಿತರು, ಜೊತೆಗೆ ಬಂಧಿತ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಇದು ಭಯೋತ್ಪಾದಕ ಕೃತ್ಯ ಆಗಿರೋದ್ರಿಂದ ವಿಚಾರಣೆಯ ವಿವರಗಳನ್ನ ಬಹಿರಂಗಪಡಿಸೋದು ತನಿಖೆಗೆ ಹಿನ್ನಡೆಯಾಗಬಹುದು ಅನ್ನುವಂತ ಅಭಿಪ್ರಾಯವನ್ನ ಎನ್ಐಎ ಅಧಿಕಾರಿಗಳು ಪಡ್ತಾ ಇದ್ದಾರೆ. ಜೊತೆಗೆ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳ ಬಂಧನಕ್ಕೆ ಸಹಕರಿಸಿ ಅನ್ನೋದಾಗಿ ಮಾಧ್ಯಮ ಪ್ರಕಟಣೆ ಮುಖಾಂತರವಾಗಿ ಎನ್ಐಎ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ಪ್ರಿಂಟ್ ನ ಕಾಪಿಯನ್ನ ನೋಡ್ತಾ ಇದ್ದೀರಾ ನೀವು. ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ ಇದೀಗ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣದ ಒಂದೊಂದೇ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ. ತೀರ್ಥಹಳ್ಳಿಯ ಬಿಜೆಪಿ ಮುಖಂಡರನ್ನ ಎನ್ಐಎ ವಶಕ್ಕೆ ಪಡೆದಿರುವಂತಹ ವಿಚಾರವನ್ನ ನಾವು ಹೇಳ್ತಾ ಇದ್ವಿ. ಅವರು ತನಿಖೆ ಕೂಡ ಆಗ್ತಾ ಇದೆ. ಟಿವಿ9ಗೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಅವ್ರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ತೀರ್ಥಹಳ್ಳಿಯಲ್ಲಿ ರಾಮೇಶ್ವರ ಕೆಫೆ ಇದರಲ್ಲಿ ಎನ್ಐಎ ಹೋಗಿ ರೈಡ್ ಮಾಡಿದಾಗ ಅಲ್ಲಿ ಬಿಜೆಪಿಯ ಕಾರ್ಯದರ್ಶಿ ಒಬ್ಬನ ಪಾಲು ಹಿಡಿದಿದ್ದಾರೆ. ಅವನ್ನ ತನಿಖೆ ಮಾಡ್ತಾ ಇದ್ದಾರೆ. ಯಾರೇ ಇರಲಿ, ನಾನೇನಿಲ್ಲ, ರಾಮೇಶ್ವರ ಕೆಫೆಯಲ್ಲಿ ಯಾರು ಇದು ಮಾಡಿದಾರೋ, ಎಂಥ ದುಷ್ಟಿದಾರೋ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರೈಸ್ತ ಆಗಲಿ, ಅವನಿಗೆ ಗುಂಡಿಟ್ಟು ಹೊಡೀರಿ, ನಾ ಬೇಡ ಅನ್ನೋದಲ್ಲ. ಪಾಕಿಸ್ತಾನ ಜಿಂದಾಬಾದ್ ಆದವರು ಗುಂಡಿಟ್ಟು ಹೊಡೀರಿ, ನಾ ಬೇಡ ಅನ್ನೋದಲ್ಲ. ಯಾಕಂದರೆ ಇಲ್ಲಿ ನಾವು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಅಂದರೆ ಯಾರೇ ಒಲಿಸುವಂಥ ಪ್ರಶ್ನೆ ಇಲ್ಲ. ನಾನೇ ಹೇಳ್ತಾ ಇದ್ದಲ್ಲ, ಹೊಡೀರಿ ಗುಂಡು ಅವನಿಗೆ, ನಾನೇನು ಬೇಡ ಅನ್ನೋದಲ್ಲ. ಅದರಿಂದ ಸಮಸ್ಯೆ ಬರಬಾರ್ದು. ನೆಕ್ಸ್ಟು ಆ ಥರ ಕಾನೂನು ತರ್ರಿ, ಯಾರನ್ನು ರಕ್ಷಣೆ ಮಾಡೋ ಅಂಥದ್ದಿಲ್ಲ. ಹೊಡೀರಿ ಹಂಗೆ ಏಕ್ದಮ್ ಏಕ್ ಮಾರ್ ಏಕ್ ತುಕುಡ ಅನ್ನಂಗೆ ಡಮ್ ಡಮ್ ಅನ್ಸ್ಬಿಡ್ಬೋದು. ತೀರ್ಥಹಳ್ಳಿಯಲ್ಲಿ ರಾಮೇಶ್ವರ ಕೆಫೆ ಇದರಲ್ಲಿ ಎನ್ಐಎ ಹೋಗಿ ರೈಡ್ ಮಾಡಿದಾಗ ಅಲ್ಲಿ ಬಿಜೆಪಿಯ ಕಾರ್ಯದರ್ಶಿ ಒಬ್ಬನ ಪಾಲು ಹಿಡಿದಿದ್ದಾರೆ. ಅವನ್ನ ತನಿಖೆ ಮಾಡ್ತಾ ಇದ್ದಾರೆ. ಯಾರೇ ಇರಲಿ, ನಾನೇನಿಲ್ಲ, ರಾಮೇಶ್ವರ ಕೆಫೆಯಲ್ಲಿ ಯಾರು ಇದು ಮಾಡಿದಾರೋ ಎಂಥ